ಸ್ನೇಹಿತರೆ, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ನಿಮಗೆ ಶರ್ಟ್ನ ಯಾವ ಥರ ಅಬ್ಸರ್ವ್ ಮಾಡಬೇಕು ಮತ್ತು ಮೆಜರ್ಮೆಂಟ್ ಯಾವ ಥರ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಸೇಮ್ ಅದೇ ಶರ್ಟನ್ನು ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ ಸ್ನೇಹಿತರೆ, ಇಲ್ಲಿ ನೋಡಿ, ಲಾಸ್ಟ್ ಟೈಮಲ್ಲಿ ನಾನು ಏನೇನು ಹೇಳಿದ್ದೆ ಪ್ರತಿಯೊಂದು ಪಾಯಿಂಟ್ಸನ್ನು ಕೂಡ ಮತ್ತೆ ರಿವೀಲ್ ಮಾಡ್ತಾ ನಿಮಗೆ ಕಟ್ಟಿಂಗ್ ಅನ್ನೋದನ್ನು ತಿಳಿಸ್ಕೊಡ್ತಾ ಬರ್ತೇನೆ. ಬನ್ನಿ, ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಬಿಗಿನರ್ಸ್ ಇತ್ತು ಅಂತಂದರೆ ಈ ಥರ ಎಲ್ ಸ್ಕೇಲನ್ನು ತೆಗೆದುಕೊಳ್ಳಿ. ಇದು ನಿಮಗೆ ಈ ಅಂಚುಪಟ್ಟಿಯಿಂದ ಬಟ್ಟೆ ಸೀದಾ ಮಾಡಲಿಕ್ಕೆ ಕೆಳಗಡೆ ಭಾಳ ಅನುಕೂಲ ಆಗುತ್ತೆ ಸ್ನೇಹಿತರೆ. ಈ ಥರ ಕಟ್ಟಾಕಿ ಇಟ್ಕೊಂಡ್ಬಿಟ್ಟು ನಾವು ಇದನ್ನು ಒಂದು ಲೈನನ್ನು ಸ್ಟ್ರೇಟ್ರಾಗಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಇದು ಬಟ್ಟೆ ಸೀದಾ ಮಾಡಲಿಕ್ಕೋಸ್ಕರ. ಓಕೆನಾ. ಇದಾದ ನಂತರ ನಾವೇನು ಮಾಡಬೇಕಾಗತ್ತೆ ಅಂದರೆ, ಫಸ್ಟಿಗೆ ಇಲ್ಲಿ ಪಟ್ಟಿ ಬೇಕಲ್ವ, ನಮಗೆ 1 ಇಂಚಿನ ಪಟ್ಟಿ ಇದೆ. ಓಕೆನಾ. 1 ಇಂಚಿನ ಪಟ್ಟಿ ಇಲ್ಲಿದೆ ಮತ್ತು ಒಳಗಡೆ 1/4 ಇಂಚು ಫೋಲ್ಡ್ ಮಾಡಿದ್ದೀವಿ, ಅಂದರೆ 1 ಕಾಲು ಎಕ್ಸ್ಟ್ರಾ ಇಲ್ಲಿ ಬಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ನಾವು ಮಾರ್ಜಿನನ್ನು ಎಷ್ಟು ಬೇಕಾಗುತ್ತೆ, 1 ಕಾಲು. ನಾನೇನು ಮಾಡ್ತಾಯಿದ್ದೀನಿ, 1.25 ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ. ಅಂಚು ಪೀಸ್ನ ತೆಗಿತಾ ಇದ್ದೀನಿ. ಅಂಚು ಪೀಸ್ನ ತೆಗೆದು ಎಕ್ಸಾಕ್ಟ್ಲಿ ಅಂಚು ಪೀಸ್ ಸೇರಿದ್ರೆ 1.25 ಬರುತ್ತೆ ಸ್ನೇಹಿತರೆ. ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಮಕ್ಕಳಿಗಾದರೆ ಸೇಮ್ ಇದೇ ಕಟ್ಟಿಂಗನ್ನು ಫಾಲೋ ಮಾಡಿ ಸ್ನೇಹಿತರೆ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನಿಧಾನಕ್ಕೆ ಹೇಳ್ಕೊಡ್ತೀನಿ, ಪರ್ಫೆಕ್ಟಾಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ನೋಡಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ದರೂ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು ಸ್ನೇಹಿತರೆ. ಓಕೆನಾ. ಕಾಣ್ತಾ ಇದೆ ನಮ್ಮ ಮಾರ್ಕು. ಇದು ಎದಕ್ಕೆ ಹಾಕ್ತಾ ಇದ್ದೀವಿ ಅಂತಂದರೆ, ಈ ಫ್ರಂಟ್ ಕಾಜಪಟ್ಟಿ ಏನಿದೆ ಇದು ಕಟ್ಟಿಂಗ್ ನಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ. ಇದು ಇಷ್ಟು ರೆಡಿ ಬರುತ್ತೆ. ಇನ್ನು ಮಿಕ್ಕಿದ್ದು ಒಳಗಡೆ ಫೋಲ್ಡ್ ಆಗಿ ಹೋಗುತ್ತೆ. ಓಕೆನಾ. ಇದು ಫ್ರಂಟ್ ಪಟ್ಟಿ ಮಾರ್ಜಿನ್ ಆಯಿತು. ಈಗ ನೆಕ್ಸ್ಟ್ ಅಳತೆ ಏನು ಬರುತ್ತೆ ನಮಗೆ ಅಂದರೆ, ಲೆಂತದು ಬರುತ್ತೆ. ಓಕೆನಾ. ಲೆಂತ್ ನಾವು ಎಲ್ಲಿಂದ ತೆಗೆದುಕೊಳ್ಬೇಕು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ. ಈಗ ಅಲ್ಲಿಂದಲೇ ಮೆಜರ್ಮೆಂಟ್ನ ತೆಗೆದುಕೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸರಿ ನೋಟ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ನೋಡಿ, ಈ ಜಾಯಿಂಟಿಂದ ನಮಗೆ ಕೆಳಗಡೆವರೆಗೂ ಎಷ್ಟಕ್ಕೆ ಬರುತ್ತೋ ಲೆಕ್ಕ ಇಟ್ಕೊಳ್ಳಿ. 18.5 ಬರ್ತಾ ಇದೆ. 18.5 ಬಂದರೆ ಫೋಲ್ಡ್ ಎಷ್ಟು ಮಾಡಿದ್ದೀವಿ, 1/4 ಇಂಚು ಮಾಡಿದ್ದೀವಿ. 1/4 ಇಂಚು ಒಳಗಡೆ ಇನ್ನೊಂದು ಫೋಲ್ಡ್ ಹೋಗಿದೆ ಇಲ್ಲಿ. ಸೊ ಕೆಳಗಡೆ 1/2 ಇಂಚು ಬೇಕಾಗತ್ತೆ. ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತೆ. ಟೋಟಲ್ ಎಷ್ಟು ಇಂಚ್ ಆಯಿತು, 1 ಇಂಚ್ ಆಯಿತು. ಸೊ 18.5ಗೆ 1 ಇಂಚು ಸೇರಿಸಿದ್ರೆ 19.5 ಇಂಚ್ ಆಯಿತು ಸ್ನೇಹಿತರೆ. ಎಷ್ಟು, 19.5 ಇಂಚು. ಸೊ 19.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು, ಓಕೆನಾ, ಇಲ್ಲಿಂದ 19.5ರಿಂದ ಒಂದು ಅರ್ಧ ಇಂಚು ಮೇಲೆ ತೆಗೆದುಕೊಳ್ಳಿ, ಅಂದರೆ 20 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಅರ್ಧ ಇಂಚು ಅಂತಂದರೆ, ಈ ಆ್ಯಂಗಲಲ್ಲಿ ನಾವು ಕಟ್ ಮಾಡ್ತೇವೆ ಲಾಸ್ಟಲ್ಲಿ, ಫೈನಲಲ್ಲಿ ತೋರಿಸ್ತೇನೆ ನಿಮಗೆ. ಅದು ಎದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೇನೆ, ಹೇಳ್ತೇನೆ. ಅದೇ ಥರ ಬಟ್ಟೆ ಸೀದಾ ಮಾಡಲಿಕ್ಕೆ, ಲೈನ್ ಸೀದಾ ಮಾಡಲಿಕ್ಕೆ ಇನ್ನೊಂದು ಮಾರ್ಕು 20 ಇಂಚಸ್ಗೆ. ಓಕೆನಾ. ಇದಾದ ನಂತರ ಸೀದಾ ಅವೆರಡನ್ನ ಈ ಮಾರ್ಕ್ನ ಕಳಿಸಿದ್ರೆ ಬಟ್ಟೆ ಸ್ಟ್ರೇಟ್ ಆಗುತ್ತೆ, ಲೈನ್ ಸ್ಟ್ರೇಟಾಗಿ ಕೂತ್ಕೊಳ್ಳುತ್ತೆ. ಅಲ್ಲಿಗೊಂದು ಮಾರ್ಕು ಹಾಕ್ಕೊಳ್ಳಿ. ಓಕೆನಾ. ಇದಿಷ್ಟು ಲೆಂತ್ ನಮಗೆ ಸಿಗ್ಬಿಡ್ತು. ಈಗ ಲೆಂತ್ ಆದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ನೆಕ್ಸ್ಟು ಶೋಲ್ಡರ್ ಡೌನ್ ಅಂತ ಹೇಳ್ತೀವಿ. ಅಂದರೆ ಈ ಕ್ರಾಸಲ್ಲಿ ಕಟ್ ಮಾಡಿರ್ತೀವಲ್ವ ಫ್ರಂಟಲ್ಲಿ, ಇದಕ್ಕೆ ಶೋಲ್ಡರ್ ಡೌನ್ ಅಂತ ಹೇಳ್ತೀವಿ. ಇದು ಎಷ್ಟು ಇಟ್ಕೊಳ್ಬೇಕು ಮತ್ತು ಇಲ್ಲಿ ನಾವು ಡೌನ್ ಮಾಡ್ಕೊಳ್ತೀವಿ, ಇದು ಎಷ್ಟು ಇಟ್ಕೋಬೇಕು. ಇದಕ್ಕೆ 2 ರೀತಿ ಹೇಳ್ತೀನಿ, ಇದಕ್ಕೆ ಒಂದೇ ರೀತಿ ಹೇಳ್ತೀನಿ. ಇದಕ್ಕೆ ಬಂದು ಶೋಲ್ಡರ್ ಡೌನ್ ಅಂತಕ್ಕಂಥದ್ದು ಬಂತು ಅಂದರೆ, ನಿಮಗೆ ಈ ಪಾರ್ಟಲ್ಲಿ ನಾವು ಹೆಂಗೆ ನೋಡಬೇಕು ಅಂತಂದರೆ, ಬಟ್ಟೆನ ಈ ಥರ ಹಾಕೊಂಡ್ಬಿಟ್ಟು, ಓಕೆನಾ,
ನಿಮಗೆ ಸ್ಕೇಲಿಂದ, ಓಕೆನಾ, ಎಕ್ಸಾಕ್ಟ್ಲಿ ಸ್ಕೇಲಿಂದ ಈ ಥರ ಹಿಡ್ಕೊಂಡಾಗ ನಿಮಗೆ ಸಿಕ್ಬಿಡತ್ತೆ ಇದು ಎಷ್ಟು ಇಂಚಿದೆ ಡೌನು ಅಂತಕ್ಕಂಥದ್ದು. ಓಕೆನಾ, ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಡೌನ್ನ ಡಿಕ್ಲೇರ್ ಮಾಡಬಹುದು. ಎಷ್ಟಿದೆ? 1.5 ಇಂಚು ಬರುತ್ತೆ. ಓಕೆನಾ, 1.5 ಇಂಚು ಬರೋದು. 1.5 ಇಂಚು ಬರ್ತಾ ಇದೆ. ಸಾರಿ, 1.5 ಇಂಚು ಡೌನ್ ಆಯಿತು. ಮತ್ತು ಆರ್ಮೋಲ್ ಡೌನ್ ಯಾವ ಥರ ನೋಡ್ತೀರಿ ನೀವು ಅಂತಂದರೆ, ಒಂದು ಕೆಳಗಡೆಯಿಂದ ಎಷ್ಟು ಬರ್ತಾ ಇದೆ, ಓಕೆನಾ, ಇಲ್ಲಿಂದ ನೋಡಬಹುದು ನೀವು. ಓಕೆನಾ, ಇಲ್ಲಿಂದ ಜಾಯಿಂಟ್ ಎಲ್ಲಿಗೆ ಮಾಡಿರ್ತೀರ ಅಲ್ಲಿಂದ ಎಷ್ಟು ಬರ್ತಾಯಿದೆ? 11.5 ಇಂಚು ಬರ್ತಾಯಿದೆ. 11.5 ಪ್ಲಸ್ ಇಲ್ಲಿ ನಾವು ಎಷ್ಟು ಇಂಚ್ ಮೇಲೆ ಡೌನ್ ಮಾಡಿದ್ದೀವಿ? ಆ್ಯಪಲ್ ಕಟ್ ಎಷ್ಟು ಮಾಡಿದ್ದೀವಿ? 2 ಇಂಚು ಮಾಡಿದ್ದೀವಿ. 1.25 ಇಂಚು ತೊಗೊಂಡಿದ್ದೀವಿ, 2 ಇಂಚು ಲೆಕ್ಕ ಬರುತ್ತೆ. ಓಕೆನಾ, 11.5 ಪ್ಲಸ್ 2 13.5 ಆಯಿತು. ಓಕೆನಾ, ಇಲ್ಲಿಂದ ನೋಡಿಕೊಂಡ್ರೆ ಎಷ್ಟು ಬರುತ್ತೆ ಅದನ್ನಾದರೂ ನೋಡ್ಕೋಬಹುದು. ಇಲ್ಲ ಅಂತಂದರೆ ಚೆಸ್ಟ್ ಎಷ್ಟಿದೆ ಅದರ 4ನೇ 1 ಭಾಗನ ನಾವು ಡೌನಲ್ಲಿ ಇಳಿಸ್ಕೊಳ್ತಕ್ಕಂಥದ್ದು. ಓಕೆನಾ, ಈಗ ನೀವು ಬಿಗಿನರ್ಸ್ ಆಗಿರೋದ್ರಿಂದ ನೀವು ಕಲಿತಕ್ಕಂಥದ್ದು ಯಾವ ರೀತಿ ಅಂದರೆ ಈಗ ತೋರಿಸ್ಕೊಟ್ಟಿರೋ ಮೆಥಡಲ್ಲಿ ನೀವು ಫಾಲೋ ಮಾಡಿ. ಇಲ್ಲ ಅಂತಂದರೆ ನೀವೇನು ಮಾಡಬೇಕು, ಇನ್ನೂ ಒಂದು ಮೆಥಡ್ ಇದೆ, ಇಲ್ಲಿಂದ ಇಟ್ಕೊಂಡ್ಬಿಟ್ಟು ನೀವು ಫಾಲೋ ಮಾಡ್ತಕ್ಕಂಥದ್ದು. ಎಕ್ಸಾಕ್ಟ್ಲಿ ಎಷ್ಟಕ್ಕೆ ಬರ್ತಾಯಿದೆ? 6 ಇಂಚಸ್ಗೆ ಬರ್ತಾಯಿದೆ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಟರು ಕೂಡ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ, ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಎಕ್ಸಾಕ್ಟ್ಲಿ ಎಷ್ಟು ಬಂದಿದೆ ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಇಲ್ಲಿ ಕಟಿಂಗ್ ಬರೋದ್ರಿಂದ ನಮಗೆ ಕಾಲರ್ ಜಾಯಿಂಟ್ ಮಾಡೋ ಹತ್ರ 1/2 ಇಂಚ್ ಎಕ್ಸ್ಟ್ರಾ ಬೇಕಾಗತ್ತೆ. ಸೊ 6ವರೆಗೆ ನೀವು ಇಟ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ಓಕೆನಾ, ಈಗ ನಿಮಗೆ ಯಾವ ಥರ ಅದನ್ನು ಡೌನ್ ಯಾವ ಥರ ಮಾಡ್ಕೋಬೇಕು ಮಾರ್ಕಿಂಗ್ ಅನ್ನೋದು ನೋಡೋಣ. ಈಗ ನಾವೆಷ್ಟಕ್ಕೆ ಹೇಳಿದ್ವಿ? 1.5 ಇಂಚು ಡೌನು, 1.5 ಇಂಚು ಶೋಲ್ಡರ್ ಡೌನ್ ಸ್ನೇಹಿತರೆ. ಅದಾದ ನಂತರ ನಾವೇನು ಮಾಡಿದ್ವಿ? 6.5 ಇಂಚು ಆರ್ಮೋಲ್ ಡೌನಿಂಗನ್ನು ಇಟ್ಕೊಂಡಿದ್ದೀವಿ. 6.5 ಇಂಚು ಅಂದರೆ ನಾನೇನು ಮಾಡ್ತಾಯಿದ್ದೀನಿ? ಅರ್ಧ ಇಂಚ್ ಮೇಲೆ ತೆಗೆದುಕೊಂಡು 6 ಇಂಚಿಗೆ ಮಾಡ್ತಾಯಿದ್ದೀನಿ. ಯಾಕೆ ಅನ್ನೋದನ್ನ ಹೇಳ್ತೀನಿ. ಈಗ 1.5 ಇಂಚು ಡೌನಿಂಗ್ ಮತ್ತು 6 ಇಂಚು. ಸೊ ಇವೆರಡನ್ನ ಸ್ಟ್ರೇಟ್ ಲೈನಾಗಿ ಹಾಕ್ಕೊಳ್ಳೋಣ. ಓಕೆನಾ, ಕಾಣ್ತಾ ಇದೆ. ಇದಿಷ್ಟು ಹಾಕ್ಕೊಂಡು ಆದಮೇಲೆ ಈಗ ನಮಗೆ ಬರತಕ್ಕಂಥದ್ದು ಕಾಲರಲ್ಲಿ ಎಷ್ಟು ಇಡ್ತೀರಿ ಹಾಲ, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ? 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಕೂಡ ಅಷ್ಟೇ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಅಂದಾಜಿನ ಮೇಲೆ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಕಟ್ಟಿಂಗ್ ಮುಖಾಂತರ ಇದು ಹೋಗುತ್ತೆ, ಕಟ್ ಮಾಡಿದಾಗ ಬರುತ್ತೆ, ಹೋಗ್ಬಿಡುತ್ತೆ. ಅದು ಅಂದಾಜಿನ ಮೇಲೆ ಹಾಕಿರ್ತಕ್ಕಂಥದ್ದು. ಇದು ಪರ್ಫೆಕ್ಟ್ ನಿಮಗೆ ಬೇಕು ಅಂತಂದರೆ ಕಾಲರ್ ಎಷ್ಟಿದೆ ತೆಗೆದುಕೊಂಡು ಅದರಲ್ಲಿ 5ನೇ 1 ಭಾಗ ಇಡ್ತಕ್ಕಂಥದ್ದು. ಓಕೆನಾ, ಅದಕ್ಕೂ ಫಾರ್ಮುಲಾ ಇದೆ, ಅದು ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಇದಾದ ನಂತರ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶೋಲ್ಡರ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಶೋಲ್ಡರ್ ಇಡ್ತಾ ಇದ್ದೀವಿ ಅದು ತುಂಬಾ ಮುಖ್ಯ ಅಲ್ಲ. ಸೊ ಶೋಲ್ಡರ್ ಮೆಜರ್ಮೆಂಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾಯಿದೆ? 12.5 ಇಂಚು ಬರ್ತಾಯಿದೆ. 12.5 ಇಂಚಲ್ಲಿ ಅರ್ಧ ಎಷ್ಟು? 6.25 ಇದು ಶೋಲ್ಡರ್ ಭಾಗ. 6.25 ಒಂದು ಮಾರ್ಕ್ ಮಾಡ್ಕೋಬೇಕು. ಅದಾದ ನಂತರ ಸ್ಟಿಚಿಂಗ್ ಮಾರ್ಜಿನ್ ನೀವು ಎಷ್ಟು ಬಿಡ್ತೀರೋ, 1/2 ಇಂಚ್ ಬಿಡ್ತೀರಾ, 1/4 ಇಂಚ್ ಬಿಡ್ತೀರಾ, ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಪೂರ್ತಿ ಎಷ್ಟು ಬರುತ್ತೆ ನೋಡಿ? 6.25 ಬರ್ತಾ ಇದೆ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡಿದ್ದೀನಿ ನಾನು. 6.25 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಟ್ಕೊಂಡಿದ್ದೀನಿ. ಇದಾದ ನಂತರ ನಮಗೆ ಚೆಸ್ಟ್ ಎಷ್ಟು ಬರುತ್ತೋ ಅದು ತುಂಬಾ ಇಂಪಾರ್ಟೆಂಟು. ಸಾಕಷ್ಟು ಜನ ಮಿಸ್ಟೇಕ್ ಮಾಡ್ತಕ್ಕಂಥದ್ದು ಇಲ್ಲೇ ಸ್ನೇಹಿತರೆ. ಶರ್ಟ್ ಹಾಳಾಗೋದು ಕೂಡ ಈ ಒಂದು ಏರಿಯಾದಲ್ಲೇ ಶರ್ಟ್ ಹಾಳಾಗುತ್ತೆ. ನಮಗೆ ಟೈಟ್ನೆಸ್ ಬರೋದಾಗಿರಲಿ, ಅಥವಾ ಟೈಟ್ನೆಸ್ ಅಂದರೆ ಭಾಳ ಟೈಟ್ನೆಸ್ ಬರುತ್ತೆ, ಅದು ಎದಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ.
ಚೆಸ್ಟ್ ಭಾಗ ಅಂದರೆ ಇಲ್ಲಿಂದ ಬರುತ್ತೆ ನಮಗೆ. ಇಲ್ಲಿ ನೋಡಿ, ಈ ನಾವು ಸ್ಟಿಚಿಂಗ್ ಎಲ್ಲಿ ಮಾಡಿರ್ತೀವೋ ಅಲ್ಲಿಂದ ಇದನ್ನು ಹಿಡ್ಕೊಳ್ಬೇಕಾಗತ್ತೆ. ಅಲ್ಲಿಂದ ಹಿಡ್ಕೊಂಡು ನಮ್ಗೆ ಎಷ್ಟು ಬರ್ತಾ ಇದೆ, 7.75 ಬರ್ತಾ ಇದೆ ಸ್ನೇಹಿತರೆ. ಈ 7.75 ನಾವು ಇಲ್ಲಿ ಇಡ್ತಕ್ಕಂಥದ್ದು. 7.75 ಆಯಿತಾ. 7.75 ಇಟ್ಟಾದಮೇಲೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು 8.25 ಬಂತು. ಅಂದರೆ ಇದು ಪರ್ಫೆಕ್ಟ್ ಮಾರ್ಕಿಂಗ್ ಅಂತೀರಾ? ಇಲ್ಲ ಸ್ನೇಹಿತರೆ. ಯಾಕೆ ಇಲ್ಲ ಅಂತ ಇದ್ದೀನಿ ಅಂತಂದರೆ, ಈಗ ನೋಡಿ, ನಾವು ಆರ್ಮೋಲ್ ಡೌನಿಂಗ್ ಎಷ್ಟಕ್ಕೆ ಬೇಕಾಗಿತ್ತು ನಮಗೆ? 6.5 ಇಂಚಿಗೆ ಬೇಕಾಗಿತ್ತು. 6.5 ಇಂಚಿಗೆ ಆರ್ಮೋಲ್ ಡೌನಿಂಗ್ ಅಂದರೆ ಇಲ್ಲಿಗೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಬೀಳುತ್ತೆ. ಈ ಲೈನ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಎಕ್ಸ್ಟ್ರಾ ಲೈನ್ ಹಾಕ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಬೀಳ್ತಕ್ಕಂಥದ್ದು ಈ ಲೈನ್ ಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಬೀಳುತ್ತೆ, ಇಲ್ಲಿ ಬೀಳಲ್ಲ. ಓಕೆನಾ? ಈಗ ನಿಮಗೆ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡಾಗ ಆರ್ಮೋಲ್ ಡೌನಿಂಗ್ ಆದಾಗ ನಾವು ಇದನ್ನು ಶೇಪ್ ತೆಗೆದಿರ್ತೀವಲ್ವ, ಶೇಪ್ ಇಲ್ಲಿ ಕಟ್ ಮಾಡಿದಾಗ ಎಕ್ಸ್ಟ್ರಾ ಪೀಸ್ ಇಲ್ಲಿ ಹೋಗುತ್ತೆ. ಹೆಂಗೆ ಅನ್ನೋದು ಶೇಪ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾನೆ, ಅದನ್ನು ತಿಳ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಬರತಕ್ಕಂಥ ಶೇಪ್ ಯಾವ ಥರ ಬರುತ್ತೆ? ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇರಿ ನಮಗೆ ಇಲ್ಲಿ ಕೊಡ್ತಕ್ಕಂಥ ಶೇಪ್, ನಾವು ಹಾಕಿರ್ತಕ್ಕಂಥ ಮಾರ್ಕ್ ಇಲ್ಲಿ ಬರ್ತಕ್ಕಂಥ ಶೇಪ್ ಈ ಥರ ಬಂದಿದೆ. ಸೊ ಆ್ಯಕ್ಚುಲಿ ಒರಿಜಿನಲಾಗಿ ಏನು ಬರುತ್ತೆ ನಮಗೆ ಅಂತಂದರೆ, ನೋಡಿ ಇಲ್ಲಿ ತೋರಿಸ್ತೇನೆ ನಿಮಗೆ. ಇಲ್ಲಿ ಬಂದಿರತಕ್ಕಂಥದ್ದು ಒರಿಜಿನಾಲಿಟಿ ಯಾವ ಥರ ಬಂದಿರುತ್ತೆ ಅಂತಂದರೆ, ಇಲ್ಲಿಂದ ಈ ಜಾಯಿಂಟಿಂದ ನಮಗೆ ಎಷ್ಟು ಬಂದಿರುತ್ತೆ ಮೆಜರ್ಮೆಂಟ್ ತೆಗೆದುಕೊಳ್ಳಿ. 5.5 ಇಂಚಿದೆ ಜಾಯಿಂಟಿಂದ. ಇಲ್ಲಿ ಜಾಯಿಂಟಿಂದ ನಮಗೆ ಎಷ್ಟು ಬರಬೇಕು? 5.5 ಇಂಚೇ ಬರಬೇಕು. 5.5 ಇಂಚಿದೆನಾ? 5 ಇಂಚಿದೆ ಸ್ನೇಹಿತರೆ. 5.5 ಇಂಚ್ ಎಲ್ಲಿಗೆ ಬರುತ್ತೆ ನಮಗೆ ಜಾಯಿಂಟಿಂದ ಅಂತಂದರೆ, ಇಲ್ಲಿಗೆ ಬರುತ್ತೆ, ಕೆಳಗಡೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಅಂದರೆ ನಾವು ಇದಿಷ್ಟು ಈ ಪಾರ್ಟ್ ಏನಿದೆ ಈ ಥರ ಬರುತ್ತೆ, ಲಾಸ್ಟಿಗೆ ಕಟ್ಟಾಗಿ ಹಿಂಗೆ ಹೋಗುತ್ತೆ ಈ ಪಾರ್ಟಲ್ಲಿ. ಓಕೆನಾ? ಈ ಪಾರ್ಟಲ್ಲಿ ನಿಮ್ಗೆ ಕಾಣ್ತಾ ಇದೆ, ಸರಿ ಕಾಣ್ತಾ ಇಲ್ಲ ಅಂದ್ಕೊಳ್ತೀನಿ. ಈ ಪಾರ್ಟಲ್ಲಿ ಏನಿದೆ ಕಾಣ್ತಾ ಇದೆನಾ, ಕೈ ಹಾಕ್ತಾ ಇದೆ ನೋಡಿ. ಈ ಪಾರ್ಟಲ್ಲಿ ನಿಮಗೆ ಇದಿಷ್ಟು ಬಟ್ಟೆ, ಇದಿಷ್ಟು ಕ್ಲಾತ್ ಕಟ್ಟಿಂಗಲ್ಲಿ ಹೋಗುತ್ತೆ. ಇದಿಷ್ಟು ಕಟ್ಟಿಂಗಲ್ಲಿ ಕ್ಲಾತ್ ಹೋದಾಗ ನಿಮ್ಗೆ ಈ ಮೆಜರ್ಮೆಂಟ್ ನೋಡಿ ಎಷ್ಟು ಬರುತ್ತೆ? 7.25 ಇಂಚ್ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿವರೆಗೂ ನಿಮ್ಗೆ ಸ್ಟಿಚಿಂಗ್ ಅಲ್ಲ, ಇದು ಹೋಗುತ್ತೆ. ಸ್ಟಿಚಿಂಗ್ ಅಂದರೆ ಇಲ್ಲಿಗೆ ಬರುತ್ತೆ. ಮತ್ತೆ ಎಷ್ಟು ಇಂಚು ಬಂತು? 6.25 ಇಂಚು ಬಂತು ಸ್ನೇಹಿತರೆ. ಅಂದರೆ ಸರಿ ಸುಮಾರು 1.25 ಇಂಚು ನಿಮಗೆ ಇಲ್ಲಿ ಸ್ಟಿಚಿಂಗಲ್ಲಿ ಹೊಡ್ತಾ ಬೀಳುತ್ತೆ ಈ ಮಾರ್ಕಿಂಗಲ್ಲಿ. ಓಕೆನಾ? ಆದರೆ ಎದಕ್ಕೆ ನಾವು ಇಷ್ಟು ಮೇಲ್ಗಡೆ ಮಾರ್ಕ್ ಹಾಕ್ತಾ ಇದ್ದೀವಿ ಅಂತಂದರೆ, ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಬಟ್ಟೆ ಜಾಸ್ತಿ ಇಟ್ಕೊಂಡ್ರೆ ಲೂಸ್ ಮಾಡಬಹುದು. ಓಕೆನಾ? ಅದೇ ಜಾಸ್ತಿ ಲೂಸಿಂದನೇ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಮಾಡ್ತೀವಿ ಅಂತಂದರೆ ನಮಗೆ ಟೈಟ್ನೆಸ್ ಬೇಕು ಅಂದರೆ ಟೈಟ್ನೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ 1/2 ಇಂಚ್ ಮೇಲ್ಗಡೆ ಇಟ್ಕೊಂಡೆ ಕಟ್ಟಿಂಗನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಇಲ್ಲಿ ಎಕ್ಸ್ಟೆನ್ಷನ್ ಕೊಡಬೇಕಾಗತ್ತೆ. ಎಷ್ಟು ಇಂಚ್ ಕೊಡಬೇಕಾಗತ್ತೆ ಎಕ್ಸ್ಟೆನ್ಷನ್ ಅಂದರೆ, ನೋಡಿ ಕೆಳಗಡೆ ನಮಗೆ 8.25 ಬರ್ತಾ ಇದೆಯಲ್ಲ, ಇಲ್ಲಿ ನಮಗೆ ಶೇಪ್ ಬರುತ್ತೆ. ಈ ಥರ ಶೇಪ್ ಬಂದಾಗ ಇಲ್ಲಿ ನಾವು 1/2 ಇಂಚು ಎಕ್ಸ್ಟ್ರಾನೇ ಕೊಡಬೇಕಾಗತ್ತೆ. ನಮಗೆ ಎಷ್ಟಿದೆ? 8.25 ಇದೆ. 8.25ಗೆ ನಾವು ಅಥವಾ 9 ಇಂಚಿಗೆ ನಾವು ಇದನ್ನು ತೆಗೆದುಕೊಳ್ಬೇಕಾಗತ್ತೆ. 1/4 ಇಂಚ್ ಜಾಸ್ತಿನೇ ತೆಗೆದುಕೊಳ್ಬೇಕಾಗತ್ತೆ. ಸ್ಟಿಚಿಂಗ್ ಮಾಡೋ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ಇದಾದ ನಂತರ ನಿಮಗೆ ಹೇಳಿದ್ದೆ ನಾನು, ಇಲ್ಲಿ 7.25 ಇದೆ, ಸ್ಟಮಕ್ ಬಂದು 7.25 ಇದೆ ಸ್ನೇಹಿತರೆ. 1/4 ಇಂಚ್ ಅಷ್ಟೇ ವ್ಯತ್ಯಾಸ ಇರ್ತಕ್ಕಂಥದ್ದು. 7.25 7.25 ಬರುತ್ತೆ. ಅದಾದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಬಾಟಮಲ್ಲಿ ಕೂಡ ಅಷ್ಟೇ ಸೇಮ್ 7.25 ಬರ್ತಾ ಇದೆ. ಸೊ ಇಟ್ಕೊಂಬಿಟ್ಟು ಶೇಪ್ ಪಟ್ಟಿಯಿಂದ ಶೇಪನ್ನು ಕೊಡ್ತಕ್ಕಂಥದ್ದು. ಶೇಪ್ ಕೊಡಬೇಕಾದ್ರೆ ನೋಡಿ,
ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲಿಂದ ಇದನ್ನು ಶೇಪನ್ನು ಕೊಡಿ. ಓಕೆನಾ, ಇಷ್ಟು ಶೇಪ್ ನಿಮಗೆ ಬರುತ್ತೆ. ಈ ಶೇಪಲ್ಲಿ ಬಂದಾಗ ಏನಾಗುತ್ತಂದರೆ ಫೈನಲೈಸ್ ನಿಮಗೆ ಬಂದಾಗ 5.5 ಇಂಚಿಗೆ ಕಟ್ಟಿಂಗ್ 1/2 ಇಂಚ್ ನಾವು ಕಟ್ ಮಾಡ್ಕೊಂಡು ತೆಗೆದುಕೊಂಡಾಗ ನಿಮಗೆ ಇದು ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಬಂದಾಗ ಕರೆಕ್ಟ್ ನಮಗೆ ಎಷ್ಟಕ್ಕೆ ಬೇಕು, 7.75 ಇಂಚ್ ಬೇಕು. 7.75ಗೆ ಕರೆಕ್ಟಾಗಿ ಸಿಗುತ್ತೆ ಸ್ನೇಹಿತರೆ. ಓಕೆನಾ, ಈ ಟಿಪ್ ಮಾತ್ರ ನೆನಪಿಟ್ಕೊಳ್ಳಿ. ಇಲ್ಲಿ ನಾವು 1/2 ಇಂಚ್ ಮೇಲೆ ತೆಗೆದುಕೊಂಡಾಗ 1/2 ಇಂಚು ಎಕ್ಸ್ಟೆನ್ಷನ್ ಮಾಡಿಕೊಂಡ್ರೆ ನಿಮಗೆ ಫಿಟ್ಟಿಂಗಲ್ಲಿ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಸ್ನೇಹಿತರೆ. ಇಲ್ಲ ಅಂತಂದರೆ ಭಾಳ ತೊಂದರೆ ಅಂದ್ರೇನು, ಶರ್ಟು ಸಿಕ್ಕಾಪಟ್ಟೆ ಟೈಟ್ ಆಗುತ್ತೆ. ನೀವು ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೂ ಕೂಡ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಶರ್ಟು ಕೆಟ್ಟೋಗುತ್ತೆ. ಓಕೆನಾ, ಇದಾಯಿತು. ಇದಾದ ನಂತರ ನಮಗೆ ಇಲ್ಲಿ ಸ್ವಲ್ಪ ಲೈಟಾಗಿ ಶೇಪ್ ಕೊಡೋಣ. ಲೈಟಾಗಿ, ಜಾಸ್ತಿ ಬೇಡ, ಲೈಟಾಗಿ ಕೊಡ್ತಾ ಇದ್ದೀನಿ. ಓಕೆನಾ, ಬನ್ನಿ ಇದನ್ನು ಕಟ್ ಮಾಡೋಣ. ವೀಡಿಯೋ ಲೆಂತ್ ಆದರೂ ಚಿಂತೆ ಇಲ್ಲ ಸ್ನೇಹಿತರೆ, ಪೂರ್ತಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ಕಲ್ತ್ಕೊಳ್ಳಿ. ಓಕೆನಾ, ಬನ್ನಿ ಹಾಗಿದ್ರೆ ಕಟಿಂಗ್ ಕೂಡ ಯಾವ ಥರ ಅಂತ ನೋಡೋಣ.